2012ರಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಮಾಡಿದ ಕಸ್ತೂರಿ ರಂಗನ್ ಸಮಿತಿ ವರದಿಯ ಬಗ್ಗೆ ಮತ್ತು ಪಶ್ಚಿಮ ಘಟ್ಟದ ಪರಿಸರದ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನೂ ಒಳಗೊಂಡಂತೆ ಸಾರ್ವಜನಿಕವಾಗಿ ವ್ಯಾಪಕ ಚರ್ಚೆ ಸಂವಾದ ಸಭೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಗ್ರೀನ್ ಆರ್ಮಿ ಇಂಡಿಯಾ ಜಿಲ್ಲಾ ಕಾರ್ಯಾಧ್ಯಕ್ಷ ಬಿಸಿ ದಯಾಕರ್ ಅವರು ತಿಳಿಸಿದರು. ಕಸ್ತೂರಿ ರಂಗನ್ ವರದಿ ಬಗ್ಗೆ ಮತ್ತು ಪಶ್ಚಿಮ ಘಟ್ಟದ ಪರಿಸರದ ಬಗ್ಗೆ 2012ರಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಮಾಡಿದ ಕಸ್ತೂರಿ ರಂಗನ್ ಸಮಿತಿ ವರದಿ ಬಗ್ಗೆ ಮತ್ತು ಪಶ್ಚಿಮ ಘಟ್ಟದ ಪರಿಸರದ ಬಗ್ಗೆ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನೂ ಒಳಗೊಂಡಂತೆ ವ್ಯಾಪಕ ಚರ್ಚೆ ಸಂವಾದ ಸಭೆ ಮಾಡಬೇಕಂತ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿದ್ಯಮಾನಗಳನ್ನು ಗಮನಿಸಿದರೆ ಅನಾವೃಷ್ಟಿ, ಅತಿವೃಷ್ಟಿ, ಜಾಗತಿಕ ತಾಪಮಾನ, ಎಲ್ ನೀನೋ ಚಂಡಮಾರುತ, ಆಘಾತಕಾರಿ ಮಳೆ, ಅಕಾಲಿಕ ಮಳೆ, ಅತಿಯಾದ ಬಿಸಿಲಿನ ತಾಪಮಾನದಿಂದ ಕೃಷಿ ಪ್ರಧಾನವಾದ ದೇಶದಲ್ಲಿ ಪ್ರಮುಖ ಅಗತ್ಯವಾದ ಕೃಷಿ ವಲಯವು ಅವಸಾನದತ್ತ ಸಾಗುತ್ತಿದೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಸರ್ಕಾರದ ಅವೈಜ್ಞಾನಿಕವಾದ ನೀತಿ ನಿಯಮಗಳಿಂದ ಯೋಜನೆ ಮಾಡಿ ಎತ್ತಿನ ಹೊಳೆ, ಗ್ಯಾಸ್ ಲೈನು, ಪವರ್ ಲೈನು, ಗುಂಡ್ಯ ಜಲವಿದ್ಯುತ್ ಯೋಜನೆ ಮತ್ತು ಮರಳು, ಟಿಂಬರು ಮತ್ತು ಕಲ್ಲು ಗಣಿಗಾರಿಕೆ ರೆಸಾರ್ಟ್ ಯೋಜನೆಗಳಿಂದ ಪಶ್ಚಿಮ ಘಟ್ಟದ ಪರಿಸರಕ್ಕೆ ಮಾರಕವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ವಾಸಿಸುವ ನಾವುಗಳು, ರೈತರು, ಕಾಫಿ ಬೆಳೆಗಾರರು, ಕೃಷಿ ಕಾರ್ಮಿಕರು, ಆದಿವಾಸಿಗಳು, ಇತರೆ ಬುಡಕಟ್ಟು ಜನಾಂಗದವರು ಮತ್ತು ನಾವುಗಳು ಪಶ್ಚಿಮ ಘಟ್ಟದಲ್ಲಿ ಅನಾದಿ ಕಾಲದಿಂದಲೂ ಗಿಡ ಮರಗಳನ್ನು ನೆಟ್ಟು ಕೃಷಿ ಕಾರ್ಯವನ್ನು ಪರಿಸರ ಪೂರಕವಾಗಿ ಮಾಡಿಕೊಂಡು ಬಂದಿರುತ್ತೇವೆ ಮತ್ತು ಈ ಪಶ್ಚಿಮ ಘಟ್ಟದ ಪ್ರದೇಶದ ಕಾವಲುಗಾರರು ಆಗಿರುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪರಿಸರ ತಜ್ಞರು, ಪರಿಸರವಾದಿಗಳು, ಸಂಘ ಸಂಸ್ಥೆಗಳು ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಸಂವಾದ ಸಭೆಯನ್ನು ಮಾಡಿ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ಅಕ್ರಮ ಹಾಗೆಯೇ ಸರ್ಕಾರದ ಅವೈಜ್ಞಾನಿಕ ಯೋಜನೆಗಳಿಂದ ಈಗಾಗಲೇ ನಾವು ಎತ್ತಿನೊಳೆ ನೋಡಿರ್ಬೋದು, ಪವರ್ ವಿದ್ಯುತ್ ಯೋಜನೆ ಇರ್ಬೋದು, ಗ್ಯಾಸ್ ಲೈನ್ ಯೋಜನೆ ಇರ್ಬೋದು, ಕಲ್ಲು ಗಣಿಗಾರಿಕೆ ಇರ್ಬೋದು, ಮರಳು ಇರ್ಬೋದು, ಟಿಂಬರ್ ಮಾಫಿಯಾ ಇರ್ಬೋದು, ಇವತ್ತು ಪಶ್ಚಿಮ ಘಟ್ಟ ನೆಲೆಗೆ ಹೋಗಿದೆ. ಇವತ್ತು ಈ ಮಾಧವಗೌಡ ಸಮಿತಿ 2011ರಲ್ಲಿ ಆಯಿತು. ಅದರ ವಿಸ್ತೀರ್ಣ ಇವತ್ತು 1,20,000 ಚದರ ಕಿಲೋಮೀಟರ್ ಇತ್ತು. ಅದಕ್ಕೆ ಎಲ್ಲರೂ ನಾವು ವಿರೋಧ ವ್ಯಕ್ತಪಡಿಸಿದಾಗ ಮತ್ತೆ ಸರ್ಕಾರ ಕಸ್ತೂರಿ ರಂಗನ್ ಸಮಿತಿಯನ್ನು ಮಾಡಿ 2012ರಲ್ಲಿ ಅದನ್ನು 60,000 ಚದರ ಕಿಲೋಮೀಟರ್ಗೆ ಏನಿವತ್ತು ಗುಜರಾತಿಂದ ಕೇರಳದವರೆಗೆ ಸೂಕ್ಷ್ಮ ಪ್ರದೇಶವನ್ನು ಗುರುತು ಮಾಡಿದ್ದಾರೆ. ಇದರಲ್ಲಿ ರೈತನ ಹಕ್ಕುಗಳು, ಕೃಷಿ ಇದನ್ನು ಇಟ್ಟುಕೊಂಡು ಈ ಪರಿಸರ ಮತ್ತು ಅಭಿವೃದ್ಧಿಯನ್ನು ಪೂರಕವಾಗಿ ಮಾಡಬೇಕು ಅಂತ ಹೇಳಿ ಇವರು ಸಮಿತಿಯನ್ನು ಮಾಡಿರ್ತಾರೆ. ಇದನ್ನು ನೈಜ ಸ್ಥಿತಿಯನ್ನು ಇವತ್ತು ಪಶ್ಚಿಮದಲ್ಲಿ ಇರತಕ್ಕಂಥ ಜನಸಾಮಾನ್ಯರಿಗೆ ಈ ಸರ್ಕಾರ ಇದುವರೆಗೂ ಬೇಜವಾಬ್ದಾರಿತನವನ್ನು ಮಾಡಿದೆ. ತಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕು. 2012ರಲ್ಲಾಗಿರತಕ್ಕಂಥ ವರದಿಯನ್ನ, ಅದರ ವಿವರವನ್ನ ಕೇಂದ್ರ ಸರ್ಕಾರನೇ ಹೇಳಿದೆ. ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ಉನ್ನತ ಸಮಿತಿ ಮತ್ತು ಜನಸಾಮಾನ್ಯರ ಅವಧಾನಿಗೆ ಅದನ್ನ ಮುಕ್ತವಾಗಿ ಇಟ್ಟ ಮೇಲೆ ಇದುವರೆಗೂ ಅದನ್ನ ಯಾಕೆ ಇವರು ಜನಸಾಮಾನ್ಯರಿಗೆ ಹಂಚಿಕೊಂಡಿಲ್ಲ? ಇದರ ಸಾಧಕ ಬಾಧಕಗಳನ್ನ ಕನ್ನಡದಲ್ಲಿ ಮುದ್ರಣ ಮಾಡಿ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಜನರನ್ನ ಎಚ್ಚೆತ್ತುಗೊಳಿಸಬೇಕು. ಇವತ್ತು ಕೃಷಿ ಜೊತೆ ಕೃಷಿನೂ ಮಾಡಬೇಕು. ಅದರಲ್ಲಿ ಉಲ್ಲೇಖ ಆಗಿದೆ ಕೃಷಿ ಮತ್ತೆ ಯಾವುದೇ ಕೃಷಿ ಹಕ್ಕುಗಳು, ಅರಣ್ಯವಾಸಿಗಳ ಹಕ್ಕುಗಳು ಯಾವುದನ್ನೇ ಇದನ್ನು ನಾವು ಇಲ್ಲಿ ಬದಲಾವಣೆ ಮಾಡಲ್ಲ. ಅದನ್ನು ಇಟ್ಕೊಂಡೇ ನಾವು ಈ ಒಂದು ಯೋಜನೆಯನ್ನು ತಯಾರು ಮಾಡಿರೋದು. ಯೋಜನೆಯನ್ನು ತಯಾರು ಮಾಡಬೇಕಾದ್ರೆ ಸುಮಾರು ಕಾನೂನುಗಳು ಅದರೊಳಗಡೆ ಬರ್ತವೆ. 1986ರ ಅರಣ್ಯ ರಕ್ಷಣೆ ಕಾಯ್ದೆ ಬರುತ್ತೆ. ಹಾಗೆಯೇ 1974ರ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಇದರೊಳಗೆ ಬರುತ್ತೆ. ಹಾಗೆಯೇ 1984ರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಇದರೊಳಗಡೆ ಬರುತ್ತೆ. ಇದನ್ನೆಲ್ಲ ಇಟ್ಕೊಂಡು ರೈತರನ್ನ ಹಕ್ಕುಗಳು ಇಟ್ಕೊಂಡು ಇವತ್ತು ಯಾವುದೇ ಸೂಕ್ಷ್ಮ ಪ್ರದೇಶದಲ್ಲಿ ಆದ್ರೂ ರೈತರ ಹಕ್ಕುಗಳನ್ನ ಅಲ್ಲಿ ಗುರುಸಲೇಬೇಕು. ಯಾಕೆಂತ ಹೇಳಿದ್ರೆ 2005-6ರಲ್ಲಿ ಅರಣ್ಯ ಹಕ್ಕುಗಳ ಕಾಯ್ದೆ ಬಂದಿದೆ.
78 ಒಳಗಡೆ ಅವರು ಯಾವುದೇ ಸೂಕ್ಷ್ಮ ಪ್ರದೇಶದಲ್ಲಿದ್ರು 3 ಎಕರೆ ಕೊಡಬೇಕು. ಹೀಗಾಗಿ ಪರಿಸರಕ್ಕೆ ಪೂರಕವಾಗಿ ಕೃಷಿಯನ್ನ ಇಟ್ಕೊಂಡು ಪಶ್ಚಿಮ ಘಟ್ಟದ ಪರಿಸರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಸುಸ್ಥಿರ ಪಶ್ಚಿಮ ಘಟ್ಟನೂ ಉಳಿಬೇಕು, ಇಲ್ಲಿ ಜನಸಾಮಾನ್ಯರ ಜೀವ ವೈವಿಧ್ಯನೂ ಉಳಿಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ವರದಿಯನ್ನ ಕೂಡಲೇ ಈಗಾಗಲೇ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಅದನ್ನ ಗ್ರಾಮ ಮಟ್ಟದಿಂದ ಜನಸಾಮಾನ್ಯರಿಗೆ ಅದರ ತಿಳುವಳಿಕೆಯನ್ನ ಕೊಟ್ಟು ಜೊತೆಯಾಗಿ ಈ ಮತ್ತೆ ಅಭಿವೃದ್ಧಿ ಕೃಷಿ ಪರಿಸರವನ್ನು ಉಳಿಸಿಕೊಂಡು ಹೋಗೋ ಕೆಲಸವನ್ನು ಮಾಡಬೇಕು. ಹಾಗೇನೆ ಇವತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಪರಿಸರವಾದಿಗಳಿರ್ಬೋದು, ಪರಿಸರ ತಜ್ಞರಿರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಸಭೆ, ಸಂವಾದ, ಚರ್ಚೆ ಇವುಗಳನ್ನ ಜಿಲ್ಲಾ ಮಟ್ಟದಿಂದ ಹಳ್ಳಿ ಮಟ್ಟದವರೆಗೆ ಮಾಡಿ ಇದರ ಸಾಧಕ ಬಾಧಕಗಳನ್ನ ಜನರಿಗೆ ಸರಿಯಾಗಿ ತಿಳಿಸಿ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ತಯಾರಾಗಬೇಕಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಪಿಕೆ ನಾಗೇಶ್, ತಾಲೂಕು ಅಧ್ಯಕ್ಷ ತುಳಸೇಗೌಡ, ಜಿಲ್ಲಾ ಸಂಚಾಲಕ ಡಿಎಸ್ ರಮೇಶ್ ಉಪಸ್ಥಿತರಿದ್ದರು.